ಯೂಸಿಂಗ್ ರಿಕರ್ಸಿವ್ ಫಂಕ್ಷನ್. ಬ್ರೂಟ್ ಫೋರ್ಸ್ ಮೆಥಡ್ದು ಹಾಕಿಂಟ್ರಿ ವಿಡಿಯೋ ನೋಡ್ರಿ ನೀವು, ಅದು ಕಾನ್ಸೆಪ್ಟ್ ತಿಳಿತೈತಿ. ಆಮೇಲೆ ಇದು ರಿಕರ್ಸಿವ್ ನೋಡ್ರಿ. ಸೊ ರಿಕರ್ಸಿವ್ ಅಂದ್ರೆ ಬೇಸಿಕಲಿ ಏನ್ರ ಆ ಫಂಕ್ಷನಿಗೆ ಹೊಳ್ಳಿ ಆ ಫಂಕ್ಷನಿಗೆ ಕಾಲ್ ಮಾಡ್ತೈತಿ, ಅದಕ್ಕೆ ರಿಕರ್ಸಿವ್ ಅಂತಾರೆ. ಸಿಂಪಲ್, ಅದಕ್ಕಿಂತ ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಬೇಡ್ರಿ ಅದ್ರೊಳಗೆ. ಈ ಫ್ಯಾಕ್ಟೋರಿಯಲ್ ಹ್ಯಾಂಗ್ ಕಂಡುಹಿಡಿಬೇಕಪ್ಪ ಆಫ್ ಎ ನಂಬರ್ ಯೂಸಿಂಗ್ ರಿಕರ್ಸಿವ್ ಫಂಕ್ಷನ್ ಅನ್ನೋದು ಸೊಲ್ಯೂಷನ್ ಐತಿದೆ. ಸೊ ಡಿಬಗ್ ಪಾಯಿಂಟ್ ಹಾಕಿನ್ರಿ ಇಲ್ಲಿ ನೋಡ್ರಿ, ಇದು ಹೆಂಗೆ ವರ್ಕ್ ಆಕೈತಿ. ಈಗ ಭಾಳ ಸಿಂಪಲ್ ಐತಿ, ಭಾಳ ತಲೆ ಕೆಡಿಸ್ಕೊಬೇಡ್ರಿ, ಅದು ಈಸಿ ಐತಿ. ಸೊ 3 the factorial 3 into 2 into 1 which is equals to 6 ಇದರ ಆನ್ಸರ್. ಸೊ ಫ್ಯಾಕ್ಟೋರಿಯಲ್ ನೀವು ಯಾವಾಗ ಫಂಕ್ಷನ್ ಟ್ರೈ ಮಾಡ್ತಿರ್ತಾರಲ್ಲ, ನಿಮ್ಗೆ ಎರಡು ಮೇನ್ ಪಾಯಿಂಟ್ಸ್ ತಲೆಗಿರ್ಬೇಕು. ಏನಪ್ಪ ಅಂದ್ರೆ ಆ ಫಂಕ್ಷನಿಗೆ ಹೊಳ್ಳಿ ಫಂಕ್ಷನ್ ಹ್ಯಾಂಗೆ ಕಾಲ್ ಮಾಡೋದು, ಇನ್ನೊಂದು ಆ ಫಂಕ್ಷನ್ ಯಾವಾಗ ಆ ಹೊಳ್ಳಿ ಫಂಕ್ಷನಿಗೆ ಕಾಲ್ ಮಾಡೋದು ನಿಂದ್ರಿಸೋದು. ಎರಡೇ ಪಾಯಿಂಟ್, ಸಿಂಪಲ್. ಒಂದು ಆ ಫಂಕ್ಷನಿಗೆ ಇನ್ನೊಂದು ಫಂಕ್ಷನಿಗೆ ಹ್ಯಾಂಗೆ ಕಾಲ್ ಮಾಡೋದು, ಆ ಇನ್ನೊಂದು ಫಂಕ್ಷನಿಗೆ ಹ್ಯಾಂಗೆ ಕಾಲ್ ಮಾಡೋದು ನಿಂದ್ರಿಸೋದು. ಇಲ್ಲಾಂದ್ರೆ ಏನಾಗಿತ್ತು, ಇನ್ಫಿನಿಟ್ ಲೂಪ್ನ ಹೋಗ್ಬಿಡ್ತೈತೆ ಅದು. ಸೊ ನಿಮ್ಮ ಆನ್ಸರೇ ಸಿಗೋದಿಲ್ಲ ಅವಾಗ. ಸೊ ಇದು ಹೆಂಗೆ ಸಾಲ್ವ್ ಆಕೈತಿ, ಹೆಂಗೆ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಿಟ್ ಕಂಡೀಷನ್ ಅಂತಾರೆ. ಬೇಸಿಕಲಿ ಒಂದು ಎಕ್ಸಿಟ್ ಕಂಡೀಷನ್ ಇರ್ತಿದ್ರಿ ಹಿಂಗೆ, ಆಮೇಲೆ ಅದು ಫಂಕ್ಷನಿಗೆ ಹೊಳ್ಳಿ ಕಾಲ್ ಮಾಡೋದೈತಿ. ಇಲ್ಲಿ ಇಷ್ಟೇ ಸಿಂಪಲ್ ಐತಿ. ಅದು ಕಾಂಪ್ಲೆಕ್ಸು ಇರ್ತಾವೆ, ಒಂದು ನಮ್ಗೆ ಭಾಳ ಗೊತ್ತಿಲ್ಲ ಇದ್ರೊಳಗೆ. ಎಷ್ಟು ಗೊತ್ತೈತೆ ಅಷ್ಟು ಹೇಳ್ತೀನಿ. ಸೊ ಈಗ ಏನಾಕೈತೆ ನೋಡ್ರಿ, ಫ್ಯಾಕ್ಟೋರಿಯಲ್ ಹ್ಯಾಂಗೆ 3 ಹ್ಯಾಂಗೆ ಕ್ಯಾಲ್ಕುಲೇಟ್ ಮಾಡೋದು. n ಈಕ್ವಲ್ಸ್ ಟು 3 ಐತಿ ಹೌದ್ರಿ. ಯಾಕಂದ್ರೆ ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ n 3 ಪಾಸ್ ಮಾಡಿವಿ, ಇಲ್ಲಿ ಬಂದಿರ್ತೈತೆ ಅದು ಒಳಗೆ ಬರ್ತೈತಿ. ಒಳಗೆ ಬಂದು ಫ್ಯಾಕ್ಟೋರಿಯಲ್ n ಏನೈತೆ ನೋಡ್ತೈತಿ, n ಈಕ್ವಲ್ಸ್ 0 ಐತೆನಪ್ಪ, ಇಲ್ಲ ಯಾಕಂತ ಹೇಳ್ತೀನಿ. n 0 ಈಕ್ವಲ್ಸ್ ಟು ರಿಟರ್ನ್ 1 ಇನ್ನು ಬಿಟ್ಟ. ಬಟ್ ಈಗ ಇಷ್ಟೇ ತಿಳಿ ಕಳ್ಕೊಡ್ರಿ, n ಈಕ್ವಲ್ಸ್ ಟು 0 ಐತೇನು, ಇಲ್ಲ, n ಐತೆ ಮತ್ತು n 3 ಐತೆ. ಸೊ ಏನು ಮಾಡ್ಬೇಕ್ರಿ, ಇಲ್ಲಿ 3 ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1. ಸೊ ಅದ್ರ ಮೀನಿಂಗ್ ಏನು ಹೇಳ್ತೇವೆ ನೋಡ್ರಿ. ಫ್ಯಾಕ್ಟ್ ಆಫ್ ಏನು ಕಂಡಕ್ಟ್ ಟ್ರೈ ಮಾಡತ್ತೀವ್ರಿ ನಾವಿಲ್ಲಿ, ಫ್ಯಾಕ್ಟ್ ಆಫ್ 3 ಕಂಡಕ್ಟ್ ಟ್ರೈ ಮಾಡತ್ತೀವಿ, ಹೌದಾ. ಸೊ ಫ್ಯಾಕ್ಟ್ ಆಫ್ 3 ಕಂಡಕ್ಟ್ ಟ್ರೈ ಮಾಡಿದಾಗ ಏನು ಬರೋದಿಟ್ರಿ ನಮಗೆ, 3 ಮಲ್ಟಿಪ್ಲೈಡ್ ಬೈ ಫ್ಯಾಕ್ಟ್ ಆಫ್ n ಮೈನಸ್ 1 ಅಂದ್ರೆ ಏನೈತ್ರಿ, ಫ್ಯಾಕ್ಟ್ ಆಫ್ 3 ಮೈನಸ್ 1 ಅಂದ್ರೆ 2 ಆಯ್ತು, ಕರೆಕ್ಟಾ. ಈಗ ನೆಕ್ಸ್ಟ್ ನೋಡ್ರಿ, ಇದು ಏನು ಔಟ್ಪುಟ್ ಏನು ತಿಳಿ ಕಟ್ಸ್ಕೊಬೇಡ್ರಿ, ನಮ್ಮ ಕಡೆನ ಫ್ಯಾಕ್ಟೋರಿಯಲ್ ಆನ್ಸರೇ ಸಿಕ್ಕಿಲ್ಲ ಅಂದ್ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ತೀರಿ, ನೆಕ್ಸ್ಟ್ ನಂಬರಿಗೆ ಟ್ರೈ ಮಾಡ್ತೀವಿ. n ಈಕ್ವಲ್ಸ್ ಟು ಏನೈತಿ, 2 ಐತಿ. 2 ಈಸ್ ಈಕ್ವಲ್ಸ್ ಟು 0 ಏನೋ ಇಲ್ಲ. ಮತ್ತೇನು ಮಾಡ್ತೀರಿ, ಮತ್ತೆ ಸೇಮ್ ಏನು ಕಂಡಕ್ಟ್ ಮಾಡತ್ತೀರಿ, ಈಗ ಟ್ರೈ ಮಾಡತ್ತೀರಿ n ಫ್ಯಾಕ್ಟೋರಿಯಲ್ 2 ಕಂಡಕ್ಟ್ ಮಾಡ್ತೀರಿ. ಸೊ 2 ಇಂಟು ಫ್ಯಾಕ್ಟ್ ಆಫ್ 1. ಯಾಕೆ 1 ಹೇಳ್ರಿ, 2 ಏನೈತಿಲ್ಲ ನಿಮ್ದು n ಐತಿ, 2 ಮೈನಸ್ 1 ಅಂದ್ರೆ n ಮೈನಸ್ 1 ಐತಿ. ಸೊ ಏನಾಯ್ತು ರೀ, ಇಲ್ಲಿಗ ಫ್ಯಾಕ್ಟ್ ಆಫ್ 1 ಕಂಡು ಹಿಡಿಬೇಕಾಯ್ತು ನಾವು, ಹೌದಿಲ್ಲ. ಯಾಕಂದ್ರೆ ನಮ್ಗೆ ಇನ್ನೂ ಫ್ಯಾಕ್ಟ್ ಆಫ್ 1 ಏನು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಫ್ಯಾಕ್ಟ್ ಆಫ್ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗೋದು. ಈಗ ನೆಕ್ಸ್ಟ್ ನೋಡ್ರಿ, ಫ್ಯಾಕ್ಟ್ ಆಫ್ n ಒಂದು ರೆಡ್ಯೂಸ್ ಆಕೈತಿ ಎವ್ರಿ ಟೈಮ್, ಹೌದಿಲ್ಲ. ಯಾಕಂದ್ರೆ n ಮೈನಸ್ 1 ಇಲ್ಲಿ ಮಾಡಿ ನೋಡ್ರಿ, ರೈಟ್. ಸೊ ನೆಕ್ಸ್ಟ್ ಏನಾಕೈತಿ, ಫ್ಯಾಕ್ಟ್ ಆಫ್ 1 ಹೆಂಗೆ ಕಂಡು ಹಿಡಿಯೋದು ಈಗ ನೋಡ್ರಿ. n ಏನೈತಿ, 1 ಐತಿ, ಮಲ್ಟಿಪ್ಲೈಡ್ ಬೈ ಫ್ಯಾಕ್ಟ್ ಆಫ್ 1. ಸೊ ಫ್ಯಾಕ್ಟ್ ಆಫ್ 1 ಅಲ್ಲ, ಫ್ಯಾಕ್ಟ್ ಆಫ್ 0. ಯಾಕಂದ್ರೆ n ಮೈನಸ್ 1 ಅಂದ್ರೆ 1 ಮೈನಸ್ 1 0 ಆಯ್ತು, ಕರೆಕ್ಟ್. ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನೋಡ್ರಿ, ಫ್ಯಾಕ್ಟ್ ಆಫ್ 0 ಕಂಡು ಹಿಡಿಬೇಕು, ರೈಟ್. ಸೊ ಏನಾಗತ್ತೈತಿ ಇಲ್ಲಿ, ಎವ್ರಿ ಟೈಮ್ ಒಂದು ಫಂಕ್ಷನ್ ಒಳಗೆ ಕಾಲ್ ಮಾಡ್ಕೋತಾ ಅದ್ರ ವ್ಯಾಲ್ಯೂ ಕಂಡು ಟ್ರೈ ಮಾಡತ್ತೀವಿ. ಬಟ್ ಇನ್ನೂ ನಮ್ಗೆ ಎಕ್ಸಿಟ್ ಪಾಯಿಂಟ್ ಸಿಕ್ಕಿಲ್ಲ. ಎಕ್ಸಿಟ್ ಪಾಯಿಂಟ್ ಇಲ್ಲಿ ಸಿಗ್ತೈತೆ ನೋಡ್ರಿ, 0. ಫ್ಯಾಕ್ಟ್ ಆಫ್ 0 ಏನಾಕೈತ್ರಿ, ಈಗ ಎಂಟರ್ ಬರ್ತಿದ್ರಿ, ಇಫ್ n ಈಕ್ವಲ್ಸ್ ಟು ಹೌದು n ಈಕ್ವಲ್ಸ್ ಟು 0 ಆಗ್ಬಿಟ್ಟೈತೆ ನೋಡ್ರಿ ನಮ್ದು. ಸೊ 0 ಆದಂಗೈತಿ, ರಿಟರ್ನ್ 1 ಬಂದ್ಬಿಡ್ತೈತ್ರಿ. ಸೊ ಔಟ್ಪುಟ್ ಡೈರೆಕ್ಟ್ ಸಿಕ್ಬಿಡ್ತೈತಿ ಫ್ಯಾಕ್ಟ್ ಆಫ್ 0 ಮಾಡಿದಾಗ. ಸೊ 1 ಸಿಗ್ತಾ ಇಲ್ಲಿ. ಈಗ ಏನಾಯ್ತು, ಫ್ಯಾಕ್ಟ್ ಆಫ್ 0 ಈಕ್ವಲ್ಸ್ ಟು 1. ಸೊ ನಾನು ಏನು ಮಾಡ್ತೀನಿ ನೋಡ್ರಿ, 1 ಇಂಟು 1 ಮಾಡ್ತೀನಿ ರೀ. ಸೊ ವ್ಯಾಲ್ಯೂ 1 ಬರ್ತೀರಿ. ಸೊ ಫ್ಯಾಕ್ಟ್ ಆಫ್ ವ್ಯಾಲ್ಯೂ ಏನಾಯ್ತು, ಫ್ಯಾಕ್ಟ್ ಆಫ್ 1 ಏನಾಯ್ತು, 1 ಆಯ್ತು ರೀ. ಫ್ಯಾಕ್ಟ್ ಆಫ್ 2, ಈ ಫ್ಯಾಕ್ಟ್ ಆಫ್ 1 ಸಿಕ್ಕೈತಿ, ಅದು ರಿಪ್ಲೇಸ್ ಮಾಡಿರಿ ಆನ್ಸರ್. ಸೊ ಇಲ್ಲಿ ರಿಪ್ಲೇಸ್ ಮಾಡ್ತೀವಿ. ಏನಾಯ್ತು, 2 ಆಯ್ತು. 2 ಇಂಟು 1 ಈಕ್ವಲ್ಸ್ ಟು 2. ನೆಕ್ಸ್ಟ್ ಏನಾಕೈತೆ ನೋಡ್ರಿ, ಫ್ಯಾಕ್ಟ್ ಆಫ್ 2 ಸಿಕ್ಕೈತಾ ಇಲ್ಲಿ. ಸೊ ಇದನ್ನ ಇಲ್ಲಿ ರಿಪ್ಲೇಸ್ ಮಾಡಿರಿ, 3 ಇಂಟು 2. ಸೊ ಆನ್ಸರ್ ಈಸ್ 6. ಇಷ್ಟೇ ಸಿಂಪಲ್. ಮಜಾ ಮಾಡಿರಿ. ಥ್ಯಾಂಕ್ಸ್.